ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಮೇಜರ್ ಸರ್ಜರಿಯನ್ನ ಮಾಡ್ತಾ ಇದ್ದು ಗ್ಯಾರಂಟಿ ಯೋಜನೆಯ ಪರಿಷ್ಕರಣೆಗೆ ಇದೀಗ ಸರ್ಕಾರ ಬಿಗ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಗ್ಯಾರಂಟಿಗೆ ಆಪರೇಷನ್ ನಡೆಯಲಿದ್ದು ಈ ಎರಡೂ ಯೋಜನೆಯ ಫಲಾನುಭವಿಗಳ ದಾಖಲೆ ಮರುಪರಿಶೀಲನೆಗೆ ಮುನ್ನಡೆಯುತ್ತಾ ಇದ್ದು ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗೆ ಮರುಪರಿಶೀಲನೆಗೆ ಅರ್ಜಿಯನ್ನು ಕರೆಯಲಾಗಿದ್ದು ಮರುಪರಿಶೀಲನಾ ಅರ್ಜಿ ಸಲ್ಲಿಕೆ ಬಳಿಕ ಮನೆ ಮನೆಗೆ ತೆರಳಿ ಸರ್ವೆ ಕೂಡ ಮಾಡಲಾಗುತ್ತೆ. ಮನೆ ಮನೆಗೆ ತೆರಳಿ ದಾಖಲೆ ಪರಿಶೀಲನೆಯನ್ನು ಮಾಡೋದಕ್ಕೆ ಸರ್ಕಾರ ಈಗ ಚಿಂತನೆಯನ್ನು ನಡೆಸ್ತಾ ಇದೆ. ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಈ ಎರಡೂ ಯೋಜನೆಗಳಿಗೆ ಈಗ ಆಪರೇಷನ್ ನಡೆಯಲಿದೆ. 10 ಅಂಶಗಳ ಮೂಲಕ ಮಾಹಿತಿ ಪಡೆಯೋದಕ್ಕೆ ಸರ್ಕಾರ ಮುಂದಾಗಿದೆ. ಫಲಾನುಭವಿಗಳಿಂದ ಮರುಪರಿಶೀಲನಾ ಅರ್ಜಿ ಮೂಲಕ ಈ ಮಾಹಿತಿಯನ್ನ ಪಡ್ಕೊಳ್ಳೋದು. ಯಜಮಾನಿಯ ಹೆಸರು, ಪಡಿತರ ಚೀಟಿ ಸಂಖ್ಯೆ, ಮಂಜೂರಾತಿ ಪತ್ರದ ಸಂಖ್ಯೆ ಇರಬೇಕು. ಇನ್ನು ಬ್ಯಾಂಕ್ ಖಾತೆ, ಮನೆ ವಿಳಾಸ, ಮತದಾರರ ಗುರುತಿನ ಚೀಟಿ ಸಂಖ್ಯೆ. ಸ್ಕ್ರೀನ್ ಮೇಲೆ ಒಂದೊಂದೇ ನೋಡ್ತಾ ಹೋಗ್ತಾ ಇದ್ದೀರಾ ನೀವು. ಒಟ್ಟು ಯಾವೆಲ್ಲ 10 ದಾಖಲೆಗಳು ನಿಮ್ಮ ಹತ್ರ ಇರಬೇಕು ಅಂತ. ವೋಟರ್ ID ಇರಬೇಕು. ಇದೆಲ್ಲವನ್ನು ಕೂಡ ದಾಖಲೆಯಾಗಿ ಕೊಡಬೇಕು. ಅದಾದಮೇಲೆ ಆಧಾರ್ ನಂಬರನ್ನು ಪಡ್ಕೊಳ್ತಾರೆ. ಯಾರು ಯೋಜನೆಯ ಫಲಾನುಭವಿ ಆಗಿರ್ತಾರೆ, ಉದಾಹರಣೆಗೆ ಯಜಮಾನಿ ಆಗಿದ್ರೆ ಅವ್ರದ್ದು. ಒಟ್ಟು 10 ಅಂಶಗಳು. ಇನ್ನು ಗ್ಯಾರಂಟಿಗಳ ಪರಿಷ್ಕರಣೆಯಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಎಲ್ಲಾ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಸಿಗಬೇಕು, ಅರ್ಹರಿಗೆ ಯೋಜನೆಗಳು ಸಿಗಬೇಕು ಅನ್ನೋದು ಸಿಎಂ ಧ್ಯೇಯವಾಗಿದೆ. ಬರೀ ಗ್ಯಾರಂಟಿಗಳು ಮಾತ್ರವೇ ತಮಗೆ ಕಾಣಿಸ್ತಾ ಇದೆ ಹೊರತು ಸರ್ಕಾರಿ ಸವಲತ್ತುಗಳು ಅನರ್ಹರಿಗೆ ಹೋಗ್ತಿದೆಯಲ್ಲ. ಹೊರ ರಾಜ್ಯದವರಿಗೆ ಸರ್ಕಾರಿ ಸವಲತ್ತುಗಳು ಹೋಗ್ತಾ ಇದೆ. 3-4 ಬ್ಯಾಂಕ್ ಅಕೌಂಟ್ಗೆ ಹಣ ಹೋಗ್ತಿದೆ. ಇದ್ಯಾವ ರೀತಿ ನ್ಯೂನ್ಯತೆಗಳಿದೆ, ಈ ಲೋಪಗಳನ್ನು ಸರಿಪಡಿಸಬೇಕಿದೆ ಅಂತ ಮಾತನಾಡಿದ್ದಾರೆ. ಸರ್ಕಾರದ ಎಲ್ಲ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಹೋಗಬೇಕು ಅಂತ ಮುಖ್ಯಮಂತ್ರಿಗಳ ಒಂದು ಧ್ಯೇಯ ಆಗಿದೆ. ಆಮೇಲೆ ತಾವು ಕೂಡ ಹಲವಾರು ಬಾರಿ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಾ ಹೇಗೆ ಕೆಲವು ಸರ್ಕಾರಿ ಸವಲತ್ತುಗಳು ಅನರ್ಹರಿಗೆ ಹೋಗ್ತಾ ಇದೆ, ಅಥವಾ ಹೊರ ರಾಜ್ಯದವ್ರಿಗೆ ಹೋಗ್ತಾ ಇದೆ, ಅಥವಾ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ನಲ್ಲಿ ಹೋಗ್ತಾ ಇದೆ. ಒಂದೇ ಬೆನಿಫಿಷರಿಗೆ 3-4 ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ. ಇವೆಲ್ಲನೂ ಕೂಡ ಏನು ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಸರಿಪಡಿಸಿ ಎಲ್ಲಿ ಆ್ಯಕ್ಚುಯಲ್ ಬೆನಿಫಿಷರಿ ಇದ್ದಾರೆ ಅವರಿಗೆ ನಾವು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪರಿಷ್ಕರಣೆ ಇದರಲ್ಲಿ ಯಾವುದೇ ಈ ಬಗ್ಗೆ ಜನಾಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಫಲಾನುಭವಿಗಳು ಏನು ಹೇಳ್ತಾರೆ ನೋಡೋಣ. 3 ವರ್ಷ ತನಕ ಯಾವುದೇ ಕಾಯ್ದೆ ಕಾನೂನು ಇಲ್ಲಾರ್ದೆ ರೊಕ್ಕ ಬಂದವ್ರಿ. ಈಗಿದು ಹೊಸ ಕಾನೂನು ಯಾಕೆ ತೆಗ್ದಾರ ಅದು ನಮ್ಗೆ ಗೊತ್ತಾಗಲ್ಲಾಗ್ಯದ. ಹೆಣ್ಮಕ್ಳಿಗೆ ಇದು ಭಾಳ ಟೆನ್ಷನ್ ಮಾಡ್ಕೊಂಡಾರ ಹೆಣ್ಮಕ್ಳು. ಯಾವ ರೀತಿ ಅಂದ್ರೆ ಮತ್ತು ಹೋಗಿ ಅಪ್ಲಿಕೇಶನ್ ಹಾಕಬೇಕು, ನೀವು ಗೃಹಲಕ್ಷ್ಮಿ ಬರ್ಲಾರ್ದವ್ರು ತೀರ್ಕೊಂಡವ್ರದ್ದು ಹಂಗೆ ಹಿಂಗೆ ನೀವೆಲ್ಲ ಹೇಳಕತ್ತೀರಿ ಖರೆ. ಆದ್ರೆ ಅದಕ್ಕೆ ಯಾರೂ ಸ್ಪಂದನೆ ಮಾಡ್ಲಿಕ್ಕೆ ತಯಾರಿಲ್ಲ ಹೆಣ್ಮಕ್ಳು. ನೀವು ಮೊದಲೇ ಅದೇನು ಕಣ್ಣು ಮುಚ್ಕೊಂಡು ಕೂತೀರಿ ಹೇಳ್ತಾನೆ. ಈ ವರ್ಷ 3 ವರ್ಷ ತನಕ ಕಣ್ಣು ಮುಚ್ಚಿರಿ ನೀವು. ಇಲ್ಲಿ ತನಕ ಯಾವುದೂ ಕಾನೂನು ಇಲ್ಲಾರ್ದು ಈಗ ಯಾಕೆ ಇದಕ್ಕೆ ಕಾನೂನು ತೆಗ್ದೀರಿ? ಹೆಣ್ಮಕ್ಳಿಗೆ ಯಾವ ಆತಂಕಕ್ಕೆ ಒಳಪಡಿಸ್ಲಿಕತ್ತೀರಿ ನೀವು? ಅದು ನಮ್ಗೆ ಗೊತ್ತಾಗಲ್ಲಾಗ್ಯದ. ಇದು ಎಲ್ಲ ಹೆಣ್ಮಕ್ಳಿಗೆ ಭಾಳ ಪ್ರಾಬ್ಲಮ್ ಆಗ್ತದ. ಇದು ಮುಂದೆ ಇನ್ನೂ 2 ವರ್ಷ ನಿಮ್ದು ಏನದ ನೀವು ಮಾಡ್ಕೊಂಡು ಹೋಗಬೇಕೇ ಆಗ್ತದ. ಹೋದ ವರ್ಷ ಎಲೆಕ್ಷನ್ ಟೈಮಿನಾಗೆಲ್ಲ ನೀವು 5 ವರ್ಷ ತನಕ ನಾವು ಗ್ಯಾರಂಟಿ ಕೊಡ್ತೇವೆ, 3 ಆಪ್ಷನ್ ನಾವು ಯಾವುದು ಕ್ಯಾನ್ಸಲ್ ಮಾಡೋಂಗಿಲ್ಲ, ಲೈಟ್ ಫ್ರೀ, ಬಸ್ ಫ್ರೀ ಆಯ್ತು, ಗೃಹಲಕ್ಷ್ಮಿ ಎಲ್ಲ ಯಾವುದೇ ಇದು ಇರಲಾರ್ದೆ, ತೊಂದರೆ ಇರಲಾರ್ದೆ ನಿಮಗೆಲ್ಲ ಮಾಡಿಕೊಡ್ತೇವೆ ಅಂತ ಹೇಳಿದ್ರಿ. ಈಗ 3 ವರ್ಷ ತನಕ ಚೆನ್ನಾಗಿ ನಡೆಸಿರಿ. ಈಗ ಯಾಕೆ ಹಿಂಗೆ ಪ್ರಾಬ್ಲಮ್ ತೊಗೊಂಡ್ರಿ? ಎಲ್ಲ ಮಂದಿಗೆಲ್ಲ ತೊಂದರೆ ಆಗ್ಯದ, ಟೆನ್ಷನ್ ಆಗ್ಯದ. ಯಾವ ಅರ್ಜಿ ಎಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲಾಗ್ಯದ ಅವ್ರಿಗೆ. ನಾವು ಯಾವುದೂ ಅರ್ಜಿ ಹಾಕೋಂಗಿಲ್ಲ, ಮುಂದೆ ನಾವು ಯಾವುದೂ ಎಲೆಕ್ಷನ್ ನಡೆಸೋಂಗಿಲ್ಲ, ನಮ್ಮನೆ ನಾವು ಕುಂದಿರ್ತೇವೆ ಅಂತ ಹೇಳಿಬಿಡ್ಲಾಗತ್ತಾರೆ ಜನಸಂಖ್ಯೆ. ನಮಗೀಗ ಆಗಲ್ರಿ ನಡೆಯೋದು. ನಮ್ಮದ್ರೆ ಹಾಲ್ಟ್ ಆಪ್ರೇಷನ್ ಆಗ್ಯದ. ನಮಗೀಗ ಹೋದ್ರೆ ತಾಲೂಕು ಚುಂಚೋಳಿ ಅದ ನಮ್ಮೂರ. ನಮ್ಗೆ ಹೋಗೋದಾಗಲ್ಲ, ಬರೋದಾಗಲ್ಲ. ಅದಕ್ಕೆ ನಮ್ಮ ಗಂಡಿಲ್ಲ, ಮಕ್ಕಳಿಲ್ಲ. ಮೊದಲೆಲ್ಲ ಕೊಡ್ತಿದ್ರು, ಈಗ ಮತ್ತೆ ಅಪ್ಲಿಕೇಶನ್ ಹಾಕಂತಾರೆ. ಅದೇ ನಮ್ಗೆ ಹಾಕೋದಾಗಲ್ರಿ. ಹೋಗಿ ಮೇಲೆ ಇದೇ ಮಾಡ್ಯಾರ. ನಾವು ಮಾಡಿದೆವು, ಆಯ್ತು ರೀ. ಮತ್ತೇನು ಮಾಡೋದಿರ್ತದೆ? ಈಗ ನಮ್ಗಾರೆ ಕರ್ಕೊಂಡು ಹೋಗೋರು ಭೀ ಯಾರಿಲ್ಲ, ಬಡವ್ರು ಭೀ ಯಾರಿಲ್ಲ. ನಮ್ಮ ಗಂಡು ಭೀ ಇಲ್ಲ, ಮಕ್ಕಳು ಭೀ ಇಲ್ಲ. ಮೊದಲೆಲ್ಲ 2000 ಬಂದವ್ರಿ. ಬಂದವ್ರಿ. ಈಗ ಮತ್ತೆ 2000 ಬರ್ಬೇಕಂದ್ರೆ ನೀವು ಅರ್ಜಿ ಹಾಕ್ಬೇಕಂತಾರೆ. ಹಾಕಲ್ರಿ, ನಮ್ಗೆ ಆಗಲ್ಲ. ಈಗ ಮೊದಲು 5 ವರ್ಷ ಅಂತೇಳಿ ಮಾತಾಡಿದಲ್ರಿ. ಈಗ ಅದು ಕುಡಿಯಬೇಕಾಗ್ತದ. ಈಗ ಇಲ್ದ್ರೆ ಮತ್ತೆ ಮಾಡೇಬೇಕಾಗ್ತದೆ. ನಾವು ಏನು ಮಾಡಲ್ಲ ಭೀ, ಈಗೇನು ಭೀ ಮನೆ ತಂದು ಕೊಡ್ಬೇಕದ ಮಾತೀಗ. DK ಶಿವಕುಮಾರ್ ಇವಾಗ ಏನು ಮಾಡ್ತಾ ಇದ್ದಾರಲ್ಲ ಅದು ತಪ್ಪು. ಅವರು ಸ್ಟಾರ್ಟಿಂಗ್ ಏನು ಹೇಳಿದರು, 5 ವರ್ಷ ಗ್ಯಾರಂಟಿ, ಪಂಚತಂತ್ರ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇವಾಗ ಅದೇ ಪ್ರಕಾರ 5 ವರ್ಷ ಯಾರ್ಯಾರು ಇರ್ತಾರೆ, ಗೌರ್ಮೆಂಟ್ ಏನಿರುತ್ತೋ ಅದೇ ಮಾಡಬೇಕಲ್ಲ ಅವರು. ಇವಾಗ ಹೊಸ ಅಪ್ಲಿಕೇಶನ್ ಯಾವ ಥರ ಎದಕ್ಕೆ ಹಾಕಬೇಕು? ಇವಾಗ ಮುಂಚೆ ಏನು ಮಾಡಿದರು, 2000 ಕೊಡ್ತೀವಿ ಅಂತ ಅತ್ತೆ ಸೋಜಕ್ಕೆ ಜಗಳ ಇಟ್ಟರು. ಮನೆ ಯಜಮಾಂತಿ ಅಂತೇಳಿ ಅದು ಜಗಳ ಒಂದು ಕಡೆ ಆಯಿತು. ಇವಾಗ ಬೇರೆ ಬೇರೆ ಊರ ಕಡೆಯಿಂದ ಇವಾಗ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ
ಹಳ್ಳಿಯಿಂದ ದೂರದಿಂದ ಬರೋ ಇವಾಗ ಮಠಮಾರಿ ಬಂತು, ಗುಂಜಳ್ಳಿ ಬಂತು, ಯಾವುದೋ ಬಂತು, ರಾಯಚೂರಲ್ಲಿ ಇರುತ್ತದು. ಅಲ್ಲಿಂದ ಅವ್ರು ಬಂದು ಇಲ್ಲೆಲ್ಲ ಅಪ್ಲಿಕೇಶನ್ ಆಗೋಕ್ಕೆ ಮುಂಚೆ ನೋಡಿದ್ರಿ 8 ದಿನ ಆಯಿತು, 10 ದಿನ ಆಯಿತು, ಯಾವುದೇ ಸಿಸ್ಟಮ್ ಕೆಲಸ ಮಾಡಲಿಲ್ಲ. ಆ ಥರ ಎಲ್ಲ ಪ್ರಾಬ್ಲಮ್ ಮುಂಚೆನೇ ಆಗ್ಯದ. ಮತ್ತು ಇವಾಗ ಅಪ್ಲಿಕೇಶನ್ ಹಾಕೋದು ಬಿಡೋದು ಅಂದ್ರೆ ಆಗ್ಲಾರ್ದ ಕೆಲಸ. ಅವರು ಏನು ಗ್ಯಾರಂಟಿ ಈ ಥರ ಮುಂಚೆ ಹೇಳ್ಯಾರ ಅದೇ ಥರ ಮಾಡಿದರೆ DK ಶಿವಕುಮಾರ್ಗೆ ಒಳ್ಳೆಯದು. ಆಮೇಲೆ ಇವಾಗ 2 ವರ್ಷ ಉಳಿದಿರೋದು ಅವರು. ಆಮೇಲೆ ಮತ್ತು ಹೆಣ್ಮಕ್ಳು ಕೂಡ ನಾನಾ ಮಾತು ಅನಿಸ್ಕೋಬೇಕಾಗತ್ತೆ, ಅದನ್ನು ಮಾಡ್ತಾರೇನೋ ಗೊತ್ತಿಲ್ಲ. ನುಡಿದಂತೆ ನಡಿತೇವೆ ಅಂತ ಹೇಳಿದರು, ಆದರೆ ನಡಿಲಿಲ್ಲ. ಯಾವುದು ಇದು ಗೃಹಜ್ಯೋತಿ ಆಯಿತು, ಗೃಹಲಕ್ಷ್ಮಿ ಆಯಿತು, ಸರಿಯಾದ ಹೆಣ್ಮಕ್ಳಿಗೆ ಬರ್ತಾ ಇಲ್ಲ. CM ಬದಲಾವಣೆ ಆದಮೇಲೆ ಎಲ್ಲ ಇದನ್ನು ನಾವು ಯಾರೇ ಏನೇ ಆದ್ರೂ, ಏನೇ ಪ್ರಳಯ ಆದ್ರೂ ನಾವು ನುಡಿದಂತೆ ನಡಿತೀವಿ, ನಾವು ಎಲ್ಲ ಸವಲತ್ತುಗಳನ್ನು ಕೊಡ್ತೀವಿ. ಮತ್ತು ಮಕ್ಕಳಿಗೆ ಇದು ವಿದ್ಯಾರ್ಥಿಗಳಿಗೆ ಅವರಿಗೆಲ್ಲ 3,000 ರೂಪಾಯಿ, ಅವ್ರಿಗಂತೂ 3,000 ರೂಪಾಯಿನೂ ಕೊಟ್ಟಿಲ್ಲ. ಬರೀ ಸುಳ್ಳು ಕಾಂಗ್ರೆಸ್ ಸರ್ಕಾರ ಬರೀ ಹೇಳೋದಂತೆ ಹೇಳ್ತದೆ, ನುಡಿದಂತೆ ನಡೆಯೋದಿಲ್ಲ.